ಅದಕ್ಕೇನ್ ಮಾಡ್ಬೇಕು? ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲ್ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷ, ಗೊತ್ತಾಯ್ತಾ? ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡ್ಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ. 5 ತಿಂಗಳಾಯ್ತು, ಗೊತ್ತಾಯ್ತಾ? ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ? ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರು ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತಿನವ್ರಿಗೆ 150 ದಿನ ಕೆಲಸ ಮಾಡ್ಲಿಕ್ಕೆ 100 ದಿನ ಇರೋದು. NREGS ನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಇರೋದು. ಅದನ್ನ 150 ದಿನ ಮಾಡಬೇಕು ಬರಗಾಲ ಬಂದಾಗ. ಇಟ್ಸ್ ಮ್ಯಾಂಡೇಟರಿ. ಆದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು. ಇವತ್ತಿನವರೆಗೂ ಕೊಟ್ಟಿಲ್ಲ. ಪತ್ರ ಬರೆದಿದ್ದೀವಿ, 2-3 ಪತ್ರ ಬರೆದಿದ್ದೀವಿ, ಇವತ್ತಿನವರೆಗೂ ಕೊಟ್ಟಿಲ್ಲ. ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆನ. ದಯಮಾಡಿ ಕೇಳಿ ಅವ್ರು ಬಂದಾಗ, ಅಮಿತ್ ಶಾ ಬಂದಾಗ ಅದಕ್ಕೇನ್ ಮಾಡ್ಬೇಕು? ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲ್ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷ, ಗೊತ್ತಾಯ್ತಾ? ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡ್ಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ. 5 ತಿಂಗಳಾಯ್ತು, ಗೊತ್ತಾಯ್ತಾ? ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ? ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರು ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತಿನವ್ರಿಗೆ 150 ದಿನ ಕೆಲಸ ಮಾಡ್ಲಿಕ್ಕೆ 100 ದಿನ ಇರೋದು. NREGS ನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಇರೋದು. ಅದನ್ನ 150 ದಿನ ಮಾಡಬೇಕು ಬರಗಾಲ ಬಂದಾಗ. ಇಟ್ಸ್ ಮ್ಯಾಂಡೇಟರಿ. ಆದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು. ಇವತ್ತಿನವರೆಗೂ ಕೊಟ್ಟಿಲ್ಲ. ಪತ್ರ ಬರೆದಿದ್ದೀವಿ, 2-3 ಪತ್ರ ಬರೆದಿದ್ದೀವಿ, ಇವತ್ತಿನವರೆಗೂ ಕೊಟ್ಟಿಲ್ಲ. ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆನ. ದಯಮಾಡಿ ಕೇಳಿ ಅವ್ರು ಬಂದಾಗ, ಅಮಿತ್ ಶಾ ಬಂದಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.